ಕಿಡಿಕಾರಿದ್ದಾರೆ. ಮಂಗಳೂರಿನಲ್ಲಿ ನಡೆದಂತಹ ಕೊಲೆ ದುಃಖವನ್ನ ತಂದಿದೆ. ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಪ್ರಾಣವನ್ನ ತೆಗಿತಾ ಇದೆ. ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಸರ್ಕಾರದ ನಡೆ ಬದಲಾಗ್ತಾ ಇಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮಂಗಳೂರಿನಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆಯಲ್ಲ ಸರ್, ಏನ್ ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ ನೀವು? ಬಹಳ ದುಃಖದ ಸಂಗತಿ, ದೊಡ್ಡ ವಿಪರ್ಯಾಸ. ಓಲೈಕೆರ ರಾಜಕಾರಣ ಇವತ್ತು ಪ್ರಾಣಗಳನ್ನ ತೆಗೆಯುವ ಮಟ್ಟಕ್ಕೆ ಹೋಗಿದೆ. ಹೌದು, ಇದು ಎಲ್ಲಿಗೆ ಮುಟ್ಟುತ್ತೆ? ಎಸ್, ಈ ಘಟನೆ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮಂಗಳೂರಿನಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆಯಲ್ಲ ಸರ್, ಏನ್ ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ ನೀವು? ಬಹಳ ದುಃಖದ ಸಂಗತಿ, ದೊಡ್ಡ ವಿಪರ್ಯಾಸ. ಓಲೈಕೆರ ರಾಜಕಾರಣ ಇವತ್ತು ಪ್ರಾಣಗಳನ್ನ ತೆಗೆಯುವ ಮಟ್ಟಕ್ಕೆ ಹೋಗಿದೆ. ಹೌದು, ಇದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಎಷ್ಟೊಂದು ಎಚ್ಚರಿಕೆ ಕೊಟ್ಟರೂ ಕೂಡ ಈ ಸರ್ಕಾರ ತನ್ನ ಈ ನಡೆಯನ್ನ ಬದಲಿಸ್ಕೊಳ್ತಾನೆ ಇಲ್ಲ. ಏನು ಸ್ಟ್ರಿಕ್ಟ್ ಮೆಷರ್ಸ್ ತಗೊಳ್ಬೇಕು ಈ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ. ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ. ಹೋರಾಟಕ್ಕೆ ಇವ್ರ ಹತ್ರ ಬೆಲೆನೂ ಇಲ್ಲ. ಏನ್ ಮಾಡ್ಬೇಕು ಅಂತ ನಾವು ಇವಾಗ ಚಿಂತೆಗೆ ಬಿದ್ದಿದ್ದೇವೆ. ಮುಖಂಡರುಗಳೆಲ್ಲ ಸೇರಿ ಇಂಥ ಒಂದು ಘಟನೆಗಳು ಅಂತ್ಯ ಆಡಬೇಕಾಗಿದ್ರೆ ಸರ್ಕಾರ ದಿಟ್ಟತನವನ್ನ ಪ್ರದರ್ಶಿಸಬೇಕು. ಅವರು ದಿಟ್ಟತನ ಪ್ರದರ್ಶಿಸಲ್ಲ ಅಂತ ನಮಗೀಗ ಖಾತ್ರಿ ಆಗ್ತಾ ಇದೆ. ಯಾಕೆಂತಂದ್ರೆ ಇದು ಗೊತ್ತಿದ್ದ ವಿಷಯಗಳು. ಇವುಗಳನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತೇಳಿ ಎಷ್ಟು ಸಾರಿ ನಾವು